ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ದಿ ಅಭಿಷೇಕ್ ಕ್ರಿಯೇಷನ್. ಫೈನಲಿ ಬಿಗ್ ಬಾಸ್ 12 ಶುರು ಆಯಿತು. ಈಗ 19 ಜನ ಕಂಟೆಸ್ಟೆಂಟ್ ರಿವ್ಯೂ ಮಾಡೋ ಸಮಯ. ಫಸ್ಟ್ನೇದಾಗಿ ರಕ್ಷಿತಾ ಉಡುಪಿ ಅಂತ. ಇವರು ಮೂಲತಃ ನೀವು ನೋಡ್ದಿದ್ದಂಗೆ ರೀಲ್ಸ್ ಒಳಗೆ ಅಡುಗೆ ಮಾಡೋದು, ರಸಗುಲ್ಲ ತಿನ್ನೋದು ಅವೆಲ್ಲ ವಿಡಿಯೋ ನೋಡಿರ್ತೀರ. ಹಾಗಾಗಿ ರಕ್ಷಿತ್ ಶೆಟ್ಟಿ, ಇವರು ಮಂಗಳೂರಿನವರು, ಹೀರೋಯಿನ್. ಮೂರನೇದಾಗಿ ಗಿಲ್ಲಿ ನಟ. ನೀವು ನೋಡ್ತಿದ್ದಂಗೆ ರಿಯಾಲಿಟಿ ಶೋಗಳು ಒಳಗೆಲ್ಲ ನೋಡಿದ್ದೀರಾ, ಒಳ್ಳೊಳ್ಳೆ ಕಾಮಿಡಿ ಹಾಸ್ಯಗಳು ಮಾಡ್ಕೊಂತ ಬಂದಿದ್ದಾರೆ. ಈ ಬಿಗ್ ಬಾಸ್ ಇದರಲ್ಲಿ ಯಾವ ಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಜನಕ್ಕೆ ಅಂತ ನೋಡೋದಂತೆ. ನಾಲ್ಕನೇದು ಅಭಿಷೇಕ್. ಇವರು ಧಾರಾವಾಹಿಗಳೆಲ್ಲ ಮಾಡ್ಕೊಂಬಂದು ಮಾಳು, ನೀವು ನೋಡ್ದಂಗೆ ನಾ ಡ್ರೈವರ ಅಂತ ಸಾಂಗ್ ಹಾಡಿ ಕರ್ನಾಟಕದಲ್ಲೇ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಸಾಂಗ್ ಕೊಟ್ಟಿರೋರು ಇವರು. ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಹಾಡುಗಳು ಹೇಳಿ ಅವ್ರದ್ದು ಜನಗಳಿಗೆ ಹೆಂಗೆ ಮನೋರಂಜನೆ ಕೊಡ್ತಾರಂತ ನೋಡ್ಬೋದು. ಆರನೇದು ಸತೀಶ್. ಇವರು ಕೋಟಿ ಕೂಡ, ಗಿಲ್ಲಿ ನಟ ಹೇಳ್ದಂಗೆ ಕೋಟಿ ಅಣ್ಣ ಅಂತ. ಇವರು ಬಿಗ್ ಬಾಸ್ ಇವರು ಸುದೀಪ್ ಅಣ್ಣವ್ರ ಮುಂದೆ ಒಂದು 100 ಕೋಟಿ ನಾಯಿ ಅಂದಿದ ಕೂಡಲೇ ಅವರೇ ಆಶ್ಚರ್ಯ ಆಗ್ಬಿಟ್ರು. ಮತ್ತು ಅವ್ರು ಹಾಕೊಂಬಂದ್ರೆ ಕಾಸ್ಟ್ಯೂಮೇ 25 ಲಕ್ಷ ಅಂದರು. ಹಾಗಾಗಿ ಜಾನ್ವಿ, ಇವರು ಆ್ಯಂಕರಿಂಗು. 8ನೇದಾಗಿ ಅಶ್ವಿನಿ ಅಂತ. ಇವ್ರಿಗೂ ಅಷ್ಟು ನಮಗೆ ಗೊತ್ತಿಲ್ಲ, ನಿಮಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. 9ನೇದು ಅಮಿತ್ ಪವರ್. ಇವರು ಅಷ್ಟು ನಮಗೆ ಗೊತ್ತಿಲ್ಲ, ನಿಮಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಂಟೆಸ್ಟೆಂಟ್ ಸ್ಪಂದನ ಅವ್ರು ಬಂದಿದ್ದಾರೆ, ನಿಮ್ಗೆ ಗೊತ್ತಿದ್ದಂಗೆ ಧಾರಾವಾಹಿಯಲ್ಲಿ ಮಾಡಿ. 11ನೇದು ಕಾವ್ಯ, ಇವರು ಕತ್ತಲವಾಡಿ ಹೀರೋಯಿನ್. 10ನೇ ಚಂದ್ರಪ್ರಭಾ, ಇವರು ಕಾಮಿಡಿ ಶೋ ಒಳಗೆಲ್ಲ ನೋಡಿರ್ತೀರ. ಒಳ್ಳೆ ಈ ಸರಿ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಮತ್ತು ಚಂದ್ರಪ್ರಭಾ ಅವರು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕಾಮಿಡಿ ಇದೆ. ಈ ಸೀಸನಲ್ಲಿ ನೋಡ್ಬೇಕು ಅವ್ರದ್ದು ಹೆಂಗಿರುತ್ತೆ ಪರ್ಫಾರ್ಮೆನ್ಸ್. ಮತ್ತು 13ನೇದು ಮಲ್ಲಮ್ಮ. ಇವರು ಮಲ್ಲಮ್ಮ ಇನ್ಸ್ಟಾಗ್ರಾಮಲ್ಲಿ ಇವರು ಮುದ್ದತೆ ಅವರೆಲ್ಲ ನೋಡಿರ್ತಾರೆ ಎಲ್ಲ ಜನ. ಕಾಕ್ರೋಚ್ ನೀವು ನೋಡ್ದಂಗೆ ಒಳ್ಳೆ ರಗಡ್ ಕಾಂಪಿಟೇಷನ್ ಐತಿ ಇವ್ರದ್ದು. ಒಳ್ಳೆ ಫ್ಯಾನ್ ಬೇಸ್ ಇದೆ, ಚೆನ್ನಾಗಿದೆ ನೋಡೋಣ. ಈ ಸರಿ ಬಿಗ್ ಬಾಸಲ್ಲಿ ಲಾಸ್ಟ್ ಟೈಮ್ ಉಗ್ರಂ ಮಂಜು ಇದ್ದಂಗೆ ಇವ್ರದ್ದು ಒಳ್ಳೆ ಕಾಂಪಿಟೇಷನ್ ಇರ್ಬೋದು. ಅಶ್ವಿನಿ ಗೌಡ ಅಂದರೆ ಇವರು ಹಲವಾರು ಧಾರಾವಾಹಿ 100ಕ್ಕೂ ಹೆಚ್ಚು ಫಿಲಮ್ಗಳು ಮಾಡಿದ್ದಾರೆ, 25ಕ್ಕೂ ಹೆಚ್ಚು ಧಾರಾವಾಹಿಗಳು ಮಾಡಿದ್ದಾರೆ. 6ನೇದು ಧ್ರುವಂತ್. ಇವರು ಅಷ್ಟು ನನಗೆ ಪರಿಚಯ ಇಲ್ಲ, ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಹಾಗೆ 17ನೇದು ಧನುಷ್ ನೋಡಿದಂಗೆ ನೀವು ಧಾರಾವಾಹಿ ನೋಡಿರ್ತೀರ, ಮಂಜು ಬಶಾಣಿ ಅಂತ. ಇವರು ಸೀರಿಯಲಲ್ಲಿ ಧಾರಾವಾಹಿ ಅವೆಲ್ಲ ನೋಡಿರ್ತೀರ, ಧಾರಾವಾಹಿ ಆ್ಯಕ್ಟರ್ಸ್. 19ನೇದು ಕರಿಬಸಪ್ಪ. ಇವರು ನಮ್ಮೂರವರೇ, ನೀವು ನೋಡ್ದಂಗೆ ಇವರು ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಬಂದಿದ್ದಾರೆ. ಇವರು ಮೂಲತಃ ಇವರು ಬಾಡಿ ಬಿಲ್ಡರ್, ಹಲವಾರು ಫಿಲ್ಮ್ಗಳಲ್ಲಿ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಮತ್ತು ಇವ್ರದ್ದು 2007ರಲ್ಲಿ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಕಾಂಪಿಟೇಷನಲ್ಲಿ ಇವರು ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದಾರೆ. ಇವರು 9 ಜನ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಅದರಲ್ಲಿ 75 ಮೇಲೆ ಹೋದರೆ ಒಂಟಿ, ಅಂದರೆ ಜನದ ಯಾವುದೇ ಸಪೋರ್ಟ್ ಇಲ್ದಂಗೆ ಇವರು ಫೈನಲ್ ತನಕ ಹೋಗಬಲ್ಲ ಅನ್ನೋ ಒಂದು ಎಲಿಜಿಬಿಲಿಟಿ ಇದ್ದರೆ 75 ಮೇಲೆ ಹೋದರೆ ಅವರು ಒಂಟಿ ಅಂತೆ. 74 ಒಳಗಡೆ ಇದ್ದರೆ ಜಂಟಿ ಅಂತ. ಅಂದರೆ ಹೋಗ್ಬೇಕಂದ್ರೆ ಸಪೋರ್ಟಿವ್ ಆಗಿ ಯಾರ ಸಪೋರ್ಟ್ ಇರಲಿ ಅಂತೇಳಿ ಮಾಡಿರೋಂಥ ಒಂದು ಟಾಸ್ಕ್ ಇದು. ಇದರಲ್ಲಿ 9 ಜನನೂ ಹೋಗಿದ್ದಾರೆ. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ 3rd ಪ್ಲೇಸಲ್ಲಿ ಬರೋವಂಥ ಯಾರು ವ್ಯಕ್ತಿ ಇರ್ತಾರಲ್ಲ, ನಿಮಗೆ ಫೈನಲ್ ಆಗಿ ಫಸ್ಟ್ ಅಂತಲೇ ಹೇಳಲ್ಲ, 3rd ಆಲ್ಮೋಸ್ಟ್ ಆಲ್ 3ನೇ ವ್ಯಕ್ತಿ ಯಾರು ಇರ್ಬೋದು ಅನ್ನೋದು ನಿಮಗೆ ಅನಿಸಿಕೆ ಏನಾರು ಇದ್ದರೆ ಈ 19 ಜನದಲ್ಲಿ ನೀವನ್ನ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣಂತೆ. ನಿಮಗೆ ಏನಾರು ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾತೆ.